ಬಿಗ್ ಬಾಸ್ನ ಸ್ಪರ್ಧಿಗಳು ಮಾಡಿರುವಂಥ ರೀಲ್ ಈಗ ಭಾಳ ಸದ್ದು ಮಾಡ್ತಾ ಇದೆ. ಅದರಲ್ಲಿ ಬಳಸಿರುವಂಥ ಆಯುಧ ಏನಿದೆ, ವೆಪನ್ ಏನಿದೆ, ಅದರ ಬಗ್ಗೆ ಈಗ ಪ್ರಶ್ನೆಗಳು ಉಂಟಾಗಿವೆ. ರೇಸ್ನಲ್ಲಿ ರಿಯಲ್ ಮಚ್ಚು, ಸ್ಟೇಷನ್ನಲ್ಲಿ ಫೈಬರ್ ಮಚ್ಚನ್ನ ಕೊಟ್ರ ಅನ್ನೋ ಅನುಮಾನ, ತನಿಖೆ ದಿಕ್ಕನ್ನು ತಪ್ಪಿಸೋದಕ್ಕೆ ಬಸವೇಶ್ವರ ನಗರ ಪೊಲೀಸರು ಪ್ರಯತ್ನ ಪಡ್ತಿದ್ದಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ವಿಚಾರಣೆ ವೇಳೆ ತಂದ ಫೈಬರ್ ಮಚ್ಚಿನ ಮೇಲೆ ಅನುಮಾನ ಇದೆ. ರೀಲ್ಸ್ನಲ್ಲಿರುವಂಥ ಮಚ್ಚಿಗೂ ಫೈಬರ್ ಮಚ್ಚಿಗೂ ಬಹಳ ವ್ಯತ್ಯಾಸ ಕಂಡು ಬರ್ತಾ ಇದೆ. ಫೈಬರ್ ಮಚ್ಚೇನಾದರೂ ತಂದು ಕೊಟ್ರ ರಜತ್ ಮತ್ತು ವಿನಯ್. ಕೇಸನ್ನ ತಿರ್ಚೋದಕ್ಕೆ ಫೈಬರ್ ಮಚ್ಚಿನ ಕಥೆಯನ್ನ ಕಟ್ಟಿದ್ರ, ಜೊತೆಗೆ ಪೊಲೀಸರು ಕೂಡ ಇದರಲ್ಲಿ ಮಾಧ್ಯಮಗಳ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇರೋದು. ಬಸವೇಶ್ವರ ನಗರ ಪೊಲೀಸರ ನಡೆಯ ಬಗ್ಗೆ ಈಗ ಅನುಮಾನ ಮೂಡ್ತಾ ಇದೆ. ಒಂದು ರೀಲ್ಸ್ ಅನ್ನ ಮಾಡಿದ್ರು ರಜತ್ ಹಾಗೆ ವಿನಯ್, ಇಬ್ರು ಕೂಡ ಜೊತೆಯಾಗಿ ಒಂದು ರೀಲ್ಸ್ ಅನ್ನ ಮಾಡಿದ್ರು. ನೀವೀಗ ನೋಡ್ತಾ ಇದ್ದೀರಿ ಇದೇ ರೀಲ್ಸ್. ಸೊ ಅದರಲ್ಲಿ ನೀವು ಗಮನಿಸಬಹುದು ಬಳಸಿರುವಂಥ ಮಚ್ಚು. ಅದಾದ ನಂತರ ಇಲ್ಲಿ ತಂದು ಕೊಟ್ಟಿರುವಂಥ ಮತ್ತೊಂದು ಫೋಟೋ ನೋಡ್ತಾ ಇದ್ದಾರೆ. ಇದು ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿರುವಂಥ ಮಚ್ಚು. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಎರಡೂ ಕೂಡ ಒಂದೇ ಮಚ್ಚ ಅಥವಾ ಏನಾದರೂ ಪೊಲೀಸರಿಗೆ ಬೇರೆ ಮಚ್ಚನ್ನು ತಂದು ಕೊಡಲಾಯ್ತಾ ಅನ್ನೋ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಎರಡರಲ್ಲೂ ಕೂಡ ಸಾಮ್ಯತೆ ಎಷ್ಟು ಮಟ್ಟಿಗಿದೆ ಅಂತ ನಿಮ್ಮ ಮುಂದೆನೇ ಈಗ ನಾವು ಇಟ್ಟಿದ್ದೀವಿ. ಸೊ ಬಳಸಿದ್ದಂಥ ನಿಜವಾದ ಮಚ್ಚು ರೀಲ್ಸ್ನಲ್ಲಿ ಠಾಣೆಯಲ್ಲಿ ಕೊಟ್ಟಿರುವಂಥ ಮಚ್ಚು, ಎರಡನ್ನೂ ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಎರಡೂ ಕೂಡ ಸೇಮಾ ಅಥವಾ ಇಲ್ಲಿ ಬೇರೆ ಏನಾದರೂ ಒಂದು ಪ್ರಾಕ್ಸಿ ಮಚ್ಚನ್ನು ಇಡಲಾಯ್ತಾ ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಸೊ ರೀಲ್ಸ್ನಲ್ಲಿ ರಿಯಲ್ ಮಚ್ಚನ್ನು ಪ್ರದರ್ಶನ ಮಾಡಿ ಅದಾದ ನಂತರ ಬಸವೇಶ್ವರ ನಗರ ಪೊಲೀಸರಿಗೆ ಈ ಫೈಬರ್ ಮಚ್ಚನ್ನು ನೀಡಲಾಗಿದೆಯಾ ಅನ್ನೋ ಪ್ರಶ್ನೆ ಈಗ ಅಂತ ಒಂದು ಸಂಶಯ ಮೂಡ್ತಾ ಇದೆ. ಸೊ ಬಸವೇಶ್ವರ ನಗರ ಪೊಲೀಸರ ನಡೆ ಬಗ್ಗೆ ಕೂಡ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಸೊ ತನಿಖೆಯ ದಿಕ್ಕನ್ನು ತಪ್ಪಿಸೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ತಿದ್ದಾರಾ, ಮಾಧ್ಯಮಗಳ ದಿಕ್ಕನ್ನು ತಪ್ಪಿಸೋದಕ್ಕೆ ಏನಾದರೂ ಪ್ರಯತ್ನ ಆಗ್ತಿದೆಯಾ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿನಯ್ ಕೂಡ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದರು. ನಾವೊಂದು ರಿಯಾಲಿಟಿ ಶೋ ಸಂದರ್ಭದಲ್ಲಿ ಏನು ಶೂಟ್ ಆಗ್ತಾ ಇತ್ತು, ಆಗ ನಾವು ಮಾಡಿರುವಂಥ ರೀಲ್ಸ್ ಇದು ಯಾವುದೇ ಸಾರ್ವಜನಿಕ ಪ್ರದೇಶ ಅಲ್ಲ, ಒಂದು ಏರಿಯಾ ಅಲ್ಲ ಅದು ಅಂತ. ಇನ್ನೊಂದು ಕಡೆ ರಿಯಾಲಿಟಿ ಶೋನಲ್ಲಿ ರಜತ್ ಪ್ರದರ್ಶನ ಮಾಡ್ತಿರುವಂಥ ಮಚ್ಚನ್ನು ನೋಡ್ತಾ ಇದ್ದೀರಾ. ಸೊ ಅಲ್ಲಿ ಕೈಯಲ್ಲಿರುವಂಥ ಮಚ್ ಮತ್ತು ಇದು ಕಾಸ್ಟ್ಯೂಮ್ ಎಲ್ಲ ಸೇಮ್ ಇದೆ. ಅಲ್ಲೇ ಮೇ ಬಿ ಶೂಟಿಂಗ್ ಸ್ಪಾಟ್ ಏನಿರುತ್ತೆ ಅದರೊಂದು ಕ್ಯಾಂಪಸ್ನಲ್ಲೇ ಮಾಡಿರುವಂಥ ವೀಡಿಯೋ ಥರ ಇದೆ ಅದು. ಆದರೆ ಇಲ್ಲಿ ಪೊಲೀಸರಿಗೆ ಸಬ್ಮಿಟ್ ಮಾಡಿರುವಂಥ ಮಚ್ಚು ಹಾಗೆ ಅವರು ರೀಲ್ಸಲ್ಲಿ ಬಳಸಿರುವಂಥ ಈ ಮಚ್ಚು ಏನಿದೆ ಎರಡೂ ಕೂಡ ಸೇಮ್ ಹೌದಾ ಅಲ್ವಾ ಅನ್ನೋದು. ಸೊ ರಿಯಾಲಿಟಿ ಶೋನಲ್ಲಿ ಮಚ್ಚು ಪ್ರದರ್ಶನ, ಹಾಗೆ ಅದಾದಮೇಲೆ ಮಾಡಿರುವಂಥ ರೀಲ್ಸ್, ಫೈನಲಿ ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿರುವಂಥ ಆಯುಧ ನೋಡ್ತಾ ಇದ್ದೀರಿ ಈಗ. ಸರ್ ಅದು ಫೈಬರ್ ಮಚ್ಚು, ರಿಯಲ್ ಮಚ್ಚಲ್ಲ ಅಂತ ಹೇಳಿದ್ದಾರೆ. ಆದರೆ ಎರಡಕ್ಕೂ ಕೂಡ ಎಷ್ಟು ಸಿಮಿಲಾರಿಟಿ ಕಂಡು ಬರ್ತಾ ಇದೆ ಅಂತ ನಿಮ್ಮ ಮುಂದೆ ಎರಡು ಫೋಟೋಗಳಿವೆ. ಒಂದು ಈ ರೀಲಲ್ಲಿ ಬಳಸಿರೋದು, ಎರಡನೇದಾಗಿ ಫೈಬರ್ ಮಚ್ಚು ಈಗ ಏನು ಕೊಟ್ಟಿದ್ದಾರೆ ಅದು ಎರಡೂ ಕೂಡ ಸೇಮಾ ಬೇರೆ ಬೇರೆನಾ ಅನ್ನೋ ಸಹಜವಾದಂಥ ಅನುಮಾನ ಈಗ ಮೂಡ್ತಾ ಇದೆ. ಸೊ ಭಾಳ ವೈರಲ್ ಆದಂಥ ರೀಲ್ಸ್ ಇದು, ಭಾಳ ಸಮಸ್ಯೆಗೂ ಕೂಡ ಕಾರಣ ಆದಂಥ ರೀಲ್ಸ್. ತನಿಖೆನ ಏನಾದರೂ ತಪ್ಪಿಸೋದಕ್ಕೆ ಪ್ರಯತ್ನ ಆಗ್ತಿದೆಯಾ, ಪೊಲೀಸರು ಅಷ್ಟು ಬೇಗ ಅದನ್ನು ಅಕ್ಸೆಪ್ಟ್ ಮಾಡಿಬಿಟ್ರಾ ಅನ್ನೋ ಸಹಜವಾದಂಥ ಅನುಮಾನ ಮೂಡ್ತಾ ಇದೆ. ನೀವು ರೀಲ್ಸನ್ನು ನೋಡ್ತಾ ಇದ್ದೀರಾ. ಒಂದು ಕಡೆ ವಿನಯ್ ಹಾಗೆ ರಜತ್ ಇಬ್ಬರೂ ಕೂಡ ರಿಯಾಲಿಟಿ ಶೋನಲ್ಲಿ ತಮ್ಮದೇ ಆದಂಥ ಒಂದು ಛಾಪ್ ಮೂಡಿಸ್ತಂಥವ್ರು, ಅದರಲ್ಲಿ ಎರಡು ಮಾತಿಲ್ಲ. ವಿನಯ್ ಇರ್ಬೋದು ಅವರ ಸೀಸನ್ನಲ್ಲಿ, ರಜತ್ ಈ ಸೀಸನ್ನಲ್ಲಿ, ಇಬ್ಬರೂ ಕೂಡ ಅದ್ಭುತವಾದಂಥ ಕಂಟೆಸ್ಟೆಂಟ್ಸ್. ಆದರೆ ಅದಾದ ನಂತರ ಈಗ ಈ ರಿಯಾಲಿಟಿ ಶೋ ಸಂದರ್ಭದಲ್ಲಿ ರೀಲ್ಸ್ ಮಾಡೋಕ್ಕೆ ಹೋಗಿ ಪೇಚಿಗೆ ಸಿಲುಕಿದ್ರ ಅನ್ನೋದೀಗ ಸಹಜವಾಗಿ ಮೂಡ್ತಿರುವಂಥ ಪ್ರಶ್ನೆ. ಇಬ್ಬರೂ ಕೂಡ ಆ ರೀಲ್ನಲ್ಲಿ ಒಂದು ಆಯುಧವನ್ನು ಬಳಸಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿತ್ತು. ಸಾರ್ವಜನಿಕರಲ್ಲಿ ಶಾಂತಿ ಕದಡುವಂಥ ಅಥವಾ ಒಂದು ರಾಂಗ್ ಮೆಸೇಜನ್ನು ಕೊಡುವಂಥ ಒಂದು ರೀಲನ್ನು ಮಾಡಿದ್ದಾರೆ ಆಯುಧವನ್ನು ಪ್ರದರ್ಶನ ಮಾಡೋ ಮೂಲಕ. ಯಾಕಂದರೆ ಇಬ್ಬರಿಗೂ ಕೂಡ ಸಾಕಷ್ಟು ಫಾಲೋವರ್ಸ್ ಇದ್ದಾರೆ, ಅದರಲ್ಲಿ ಯಂಗ್ಸ್ಟರ್ಸ್ ಇದ್ದಾರೆ. ಸೊ ಅವರು ಅದನ್ನು ಫಾಲೋ ಮಾಡ್ತಾರಾ, ಒಂದು ಕೆಟ್ಟ ಉದಾಹರಣೆ ಆಗುತ್ತೆ. ಅಂದರೆ ರೀಲ್ಸ್ ಅಂತ ಅಂದಾಗ ಹತ್ತಿರಕ್ಕೆ, ಜೀವನಕ್ಕೆ ಸ್ವಲ್ಪ ಹತ್ತಿರವಾಗಿರುವಂಥ ಕಂಟೆಂಟ್ಗಳು ಹೆಚ್ಚಾಗಿರುತ್ತೆ. ಜಗದೀಶ್ ನಮ್ಮ ಪ್ರತಿನಿಧಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಜಗದೀಶ್, ಇದೀಗ ಈ ರೀಲ್ಸ್ನಲ್ಲಿ ಬಳಸಿರುವಂಥ ವೆಪನ್ ಹಾಗೆಯೇ ಸ್ಟೇಷನ್ನಲ್ಲಿ ಸಬ್ಮಿಟ್ ಮಾಡಿರುವಂಥ ಆಯುಧ ಏನಿದೆ ಎರಡೂ ಕೂಡ ಒಂದೇನಾ ಅನ್ನೋ ಸಹಜವಾದಂಥ ಒಂದು ಅನುಮಾನ ಮೂಡುತ್ತೆ. ಏನಿದೆ ಅದರ ಬಗ್ಗೆ ಅನುಮಾನ ಏನೀಗ? ಕೊಟ್ಟಿರುವಂಥ ಸ್ಟೇಷನ್ಗೆ ಕೊಟ್ಟಿರುವಂಥ ಮಚ್ಚು ಹಾಗೆ ರೀಲ್ಸಲ್ಲಿ ಬಳಸಿರೋದು, ರಿಯಾಲಿಟಿ ಶೋನಲ್ಲಿ ಬಳಸಿರೋದು ಎರಡೂ ಕೂಡ ಸೇಮ್ ಇದೆಯಾ ಹೇಗೆ ಅಂತ?
ಖಂಡಿತ ಅವಿನಾಶ್, ಸೆಲೆಬ್ರಿಟಿಗಳು ರೀಲ್ಸ್ನಲ್ಲಿ ಮಚ್ಚು ಹಿಡಿದಂತಹ ಪ್ರಕರಣ ಇದು. ಆದರೆ ಈ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೇಳಿಕೆಗಳನ್ನು ಕೂಡ ಪಡೆದಿದ್ದಾರೆ. ಅದರಲ್ಲಿ ಸಿನಿಮಾ ಹೇಳ್ತಾ ಇರೋದು ಯಾರು, ಜೊತೆಗೆ ಸ್ಕ್ರೀನ್ ಪ್ಲೇ ಮಾಡ್ತಾ ಇರೋದು ಯಾರು ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಬರ್ತಾ ಇರುವಂಥದ್ದು. ಯಾಕಂದರೆ ಏನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅದು ಫೈಬರ್ ಮಚ್ಚು ಅನ್ನುವಂಥ ಒಂದಷ್ಟು ಸಂಗತಿಗಳನ್ನು ಹೇಳಲಾಗುತ್ತೆ. ಜೊತೆಗೆ ಪೊಲೀಸರು ವಶಕ್ಕೆ ಪಡೆದುಕೊಂಡಾಗ ಅದು ನಂತರದಲ್ಲಿ ಫೈಬರ್ ಮಚ್ಚು ಅನ್ನುವಂಥದ್ದು ಕೂಡ ಕನ್ಫರ್ಮ್ ಆಗುತ್ತೆ. ಅದಾದ ಬಳಿಕವಾಗಿ ಒಂದು ಫೋಟೋವನ್ನು ಕೂಡ ಏನು ಪೊಲೀಸರು ವಶಕ್ಕೆ ಪಡೆದುಕೊಂಡಿರ್ತಾರೆ, ಆ ಫೋಟೋ ಕೂಡ ಮಾಧ್ಯಮಗಳಿಗೆ ಸಿಗುತ್ತೆ. ಆದರೆ ಈಗ ಅವರು ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ಬಳಸಿದಂತಹ ಒಂದು ಮಚ್ಚೇನಿತ್ತು, ಜೊತೆಗೆ ಪೊಲೀಸರು ವಶಕ್ಕೆ ಪಡೆದುಕೊಂಡಂತಹ ಮಚ್ಚಿನ ಏನೊಂದು ತಾರತಮ್ಯ ನೋಡಿದ್ರೆ ಸಾಕಷ್ಟು ಒಂದು ವ್ಯತ್ಯಾಸಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ರೀಲ್ಸ್ ನಲ್ಲಿ ಬಳಸ್ತಾ ಇರುವಂತಹ ಮಚ್ಚೇನಿದೆ ಅದರ ಗಾತ್ರ ಆಗಿರ್ಬೋದು, ಜೊತೆಗೆ ಅದರ ಹಿಡಿಕೆಯ ಬಳಿ ಇರುವಂತಹ ಕರ್ವ್ ಆಗಿರ್ಬೋದು, ಸಾಕಷ್ಟು ಡಿಫ್ರೆನ್ಸಸ್ ಇರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಕತೆ ಕಟ್ಟಿ ಒಂದು ಸ್ಕ್ರೀನ್ ಪ್ಲೇಯನ್ನ ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅನುಮಾನ ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ಪೊಲೀಸರಿಗೆ ಯಾವಾಗ ಈ ರೀತಿಯಾದಂಥ ಒಂದು ಆರ್ಮ್ಸ್ ಆಕ್ಟ್ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಏನು ವಿನಯ್ ಆಗಿರ್ಬೋದು, ರಜತ್ಗಾಗಿ ಆಗಿರ್ಬೋದು ತಿಳಿದಂಥ ಬಳಿಕವಾಗಿ ಈ ರೀತಿಯಾದಂಥ ಒಂದು ಫೈಬರ್ ಮಚ್ಚು ತಯಾರಾಯ್ತಾ ಅನ್ನುವಂಥ ಒಂದು ಅನುಮಾನ ಕಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಪ್ರಕರಣ ದೊಡ್ಡ ಮಟ್ಟಿಗೆ ಬೆಳವಣಿಗೆ ಆದಂಥ ಬಳಿಕವಾಗಿ ಪೊಲೀಸರೇ ಈ ರೀತಿಯಾಗಿ ಒಂದು ದಿಕ್ಕು ತಪ್ಪಿಸುವಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಏನೀಗಾಗಲೇ ರಜತ್ ಹಾಗೂ ವಿನಯ್ನಿಂದ ವಶಕ್ಕೆ ಪಡೆದುಕೊಂಡಿರುವಂತಹ ಒಂದು ಫೈಬರ್ ಮಚ್ಚೇನಿದೆ ಅದನ್ನ ನಾವು ಮತ್ತೆ ವಿಡಿಯೋ ಜೊತೆಗೆ ಒಂದು ಪರಿಶೀಲನೆಯನ್ನ ಮಾಡ್ತೀವಿ. ಜೊತೆಗೆ ಇದನ್ನ ಏನು ಅದರ ಸಂಬಂಧವಾಗಿ ವಿಡಿಯೋ ಜೊತೆಗೆ ಈ ಫೈಬರ್ನ ಒಂದಷ್ಟು ಕೂಲಂಕುಷವಾಗಿ ಮಚ್ಚಿನ ಬಗ್ಗೆ ಒಂದು ಪರಿಶೀಲನೆಯನ್ನ ಮಾಡ್ತೀವಿ. ಅದಾದ ಬಳಿಕವಾಗಿ ಎಲ್ಲೋ ಒಂದು ಕಡೆ ಅವರು ಹೇಳಿರುವಂಥದ್ದು ಸುಳ್ಳಾಗಿದ್ರೆ ನಂತರದಲ್ಲಿ ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಮಾತುಗಳು ಈಗ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಇರುವಂಥದ್ದು. ಅವಿನಾಶ್, ಜಗದೀಶ್, ಇದನ್ನು ಫೈಂಡ್ ಔಟ್ ಮಾಡೋದೇನು ದೊಡ್ಡ ಸಾಹಸದ ಕೆಲಸ ಏನಲ್ಲ. ಯಾಕಂದರೆ ನಾರ್ಮಲ್ ಆಗಿರುವಂಥ ಮಚ್ಚ ಏನಿರುತ್ತೆ, ಅದರ ಗೇಜ್ ಏನಿರುತ್ತೆ, ವೆಯ್ಟ್ ಏನಿರುತ್ತೆ, ಅದನ್ನು ಹೋಲ್ಡ್ ಮಾಡಬೇಕಾದ್ರೆ ರೀಲ್ಸ್ನಲ್ಲೂ ಕೂಡ ನೀವು ಗಮನಿಸ್ಬೋದು. ಅದನ್ನು ಹಿಡಿಬೇಕಾದ್ರೂ ಕೂಡ ರಜತ್ ಅದರ ವೆಯ್ಟ್ ಏನು ಅನ್ನೋದು ಒಂದು ಅಂದಾಜು ಮಾಡ್ಬೋದು. ಹಾಗೆ ಅಲ್ಲಿ ಸಬ್ಮಿಟ್ ಮಾಡಿರುವಂಥ ಒಂದು ಇದೇನಿದೆ, ನೀವು ಆಗಲೇ ಹೇಳಿದಾಗೆ ಅದರ ಹಿಡಿ ಸ್ವಲ್ಪ ಚೇಂಜ್ ಇದೆ ಅನ್ನೋದು. ಸೊ ಹಾಗಾಗಿ ಇದನ್ನೇನಾದರೂ ಪರಿಶೀಲನೆಗೆ ಒಳಪಡಿಸಲಾಗುತ್ತಾ? ಇದು ಅಲ್ಲಿ ರೀಲ್ಸಲ್ಲಿ ಬಳಸಿರೋದು, ನಂತರ ಇಲ್ಲಿ ಸಬ್ಮಿಟ್ ಮಾಡಿರುವಂಥ ಮಚ್ಚು ಎರಡನ್ನೂ ಕೂಡ ಏನಾದರೂ ಕ್ರಾಸ್ ಚೆಕ್ ಮಾಡ್ತಾರಾ ಅಂತ? ಖಂಡಿತ ಅವಿನಾಶ್, ಈ ಪ್ರಕರಣ ಪೊಲೀಸರಿಗೆ ದೊಡ್ಡ ಸವಾಲಾಗಿರುವಂತಹ ಪ್ರಕರಣ ಏನಲ್ಲ. ಒಂದು ರೀಲ್ಸ್ನಲ್ಲಿ ಒಬ್ಬ ಸೆಲೆಬ್ರಿಟಿ ಈ ರೀತಿಯಾಗಿ ಮಚ್ಚನ್ನು ಪ್ರದರ್ಶಿಸಿದ ಬಳಿಕವಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾದಂಥ ನಿಟ್ಟಿನಲ್ಲಿ ಪೊಲೀಸರು ಒಂದು ಪ್ರಕ್ರಿಯೆಯನ್ನು ಆರಂಭಿಸ್ತಾರೆ. ಅದೇ ರೀತಿಯಲ್ಲಿ ಒಂದು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ, ಜೊತೆಗೆ ನೋಟಿಸ್ ಕೊಟ್ಟು ಒಂದು ವಿಚಾರಣೆಯನ್ನು ಮಾಡ್ತಾರೆ. ಇದಾದ ಬಳಿಕವಾಗಿ ಸಿಕ್ಕಂತಹ ಏನಂದ್ರೆ ವಶಕ್ಕೆ ಪಡೆದುಕೊಳ್ಳುವಂತಹ ಮಚ್ಚೇನಿದೆ ಅದನ್ನ ಒಂದು ಪರಿಶೀಲನೆ ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ನಡೆಸಬೇಕಾಗತ್ತೆ. ಆದರೆ ಅವರು ನೀಡಿದಂತಹ ಒಂದು ಮಚ್ಚೇನಿದೆ ಈಗ ಸದ್ಯಕ್ಕೆ ಫೈಬರ್ ಮಚ್ಚು ಅನ್ನುವಂಥದ್ದನ್ನ ನೀಡಿದ್ದಾರೆ. ಆದರೆ ರೀಲ್ಸ್ ನಲ್ಲಿ ಬಳಸಿರುವಂತಹ ಮಚ್ಚೆ ಬೇರೆ ಆಗಿರುವಂತದ್ದು. ಎಲ್ಲೋ ಒಂದು ಕಡೆ ಸಾಮಾನ್ಯ ವ್ಯಕ್ತಿ ಏನೊಂದು ಕಡೆ ಒಂದು ಸ್ಥಳದಲ್ಲಿ ಈ ರೀತಿಯಾಗಿ ಒಂದು ಮಚ್ಚನ್ನ ಬಳಸಿ ಒಂದು ವಿಡಿಯೋವನ್ನ ಮಾಡಿದಂತ ಬಳಿಕವಾಗಿ ಆತನನ್ನ ಬಂಧಿಸಿದಂತ ನಂತರದಲ್ಲಿ ಆತನನ್ನ ಈ ರೀತಿಯಾಗಿ ಬಿಡುಗಡೆ ಮಾಡುತ್ತಾರಾ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಕಂಡು ಬರುವಂತದ್ದು. ಎಲ್ಲೋ ಒಂದು ಕಡೆ ಸೆಲೆಬ್ರಿಟಿಗಳು ಆಗಿರುವಂತಹ ನಿಟ್ಟಿನಲ್ಲಿ ಅವರಿಗೆ ಈ ರೀತಿಯಾದಂತಹ ಒಂದು ಕಂಫರ್ಟಬಲ್ ಝೋನ್ ಏನಾದ್ರು ಸಿಗ್ತಾ ಇದೆಯಾ ಅನ್ನೋ ಒಂದಷ್ಟು ಅನುಮಾನಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಯಾರು ಈ ಪ್ರಕರಣದ ತನಿಖೆಯ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಅನ್ನುವಂತಷ್ಟು ಅನುಮಾನಗಳು ಮೂಡ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ರಜತ್ ವಿನಯ್ ಕತೆ ಕಟ್ಟಿ ಈ ರೀತಿಯಾಗಿ ಫೈಬರ್ ಮಚ್ಚನ್ನೇ ನಾವು ರೀಲ್ಸ್ ನಲ್ಲಿ ಬಳಸಿದ ಮಚ್ಚು ಅಂತ ಹೇಳಿ ನೀಡಿದ್ರಾ ಅನ್ನುವಂತಷ್ಟು ಅನುಮಾನಗಳು ಕೂಡ ಈಗ ಮೂಡ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಜಗದೀಶ್.